ಕಾಣಿಸ್ತಾ ಇದೆಯಾ ನಂದೀಶ್ ಅಂಡ್ ಸಾತ್ವಿಕ? ಕೇಳಿಸ್ತಾ ಇದೆಯಾ? ಯಾರಾದರೂ ರೆಸ್ಪಾನ್ಸ್ ಮಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನಂದೀಶ್ ಅಂಡ್ ಸಾತ್ವಿಕ ಅನ್ಮ್ಯೂಟ್ ಮಾಡಿ ಮಾತಾಡಿ ಯಾರಾದರೂ. ಕೇಳಿಸ್ತಾ ಇದೆಯಾ ನಂದೀಶ್? ಓಕೆ. ನೋಟ್ಬುಕ್ ಮೇಂಟೈನ್ ಮಾಡ್ತಿದ್ದೀರಾ? ಬರ್ಕೋತಾ ಇದ್ದೀರಾ? ಓಕೆ, ವೆಲ್. ಓಕೆ, ನಾವೀಗ ಲೆಕ್ಕ ನೋಡಿದೆಯಲ್ಲ, ಕಾಣಿಸ್ತಾ ಇದೆಯಾ ಕ್ಲಿಯರ್ ಆಗಿ ನಿಮ್ಗೆ ಜರ್ನಲ್ ಎಂಟ್ರೀಸ್? ಓಕೆ, ಐ ವಿಲ್ ಸ್ಟಾರ್ಟ್ ಪಾಸಿಂಗ್ ದ ಜರ್ನಲ್ ಎಂಟ್ರೀಸ್. ಫಸ್ಟ್ ಎಂಟ್ರಿ ಏನು, ಅವರು ಕ್ಯಾಪಿಟಲ್ನ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಫಸ್ಟ್ ನರೇಂದ್ರ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ? 60,000. ಹಾಗೆ ಸುರೇಂದ್ರ 80,000 ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವರು ಕ್ಯಾಪಿಟಲ್ನ ಕಾಂಟ್ರಿಬ್ಯೂಟ್ ಮಾಡಿದಾಗ ಫಸ್ಟ್ ಎಂಟ್ರಿ ನಾವೇನ್ ಬರಿತೀವಿ ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ. ಸೊ ಅವಾಗ ಫಸ್ಟ್ ಎಂಟ್ರಿ ಈಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್. ಎಷ್ಟು ಟೋಟಲ್ ಕ್ಯಾಪಿಟಲ್ ಬಂದಿರುತ್ತೆ? 60,000 ಪ್ಲಸ್ 80,000 rupees, 1,40,000. ಯಾರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ? ನರೇಂದ್ರ ಅಂಡ್ ಸುರೇಂದ್ರ. ಸೊ ಟು ನರೇಂದ್ರ ಅಕೌಂಟ್, ಟು ಸುರೇಂದ್ರ ಅಕೌಂಟ್. ನರೇಂದ್ರ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ? Narendra contributed 60,000. Surendra has contributed 80,000. Narration ಬರೆಯೋಣ. B contribution made by co-venturers for joint venture. This is a first entry. Next, the second entry, ನರೇಂದ್ರ ಅಂಡ್ ಸುರೇಂದ್ರ ಅವರು ಪೇ ಮಾಡಿದಾರಲ್ವಾ, this one is over. Next, second one, the amount contributed by them were deposited to bank account. The same entry, this is also we done. Next, they bought goods for cash rupees 1 lakh. They bought goods for cash rupees 1 lakh. ಅವರು 1 lakh ಕೊಟ್ಟು ಮೆಟೀರಿಯಲ್ನ ಗೂಡ್ಸ್ನ ಪರ್ಚೇಸ್ ಮಾಡಿದ್ದಾರೆ. ನಾವು ಜಾಯಿಂಟ್ ವೆಂಚರ್ ಏನೇ ಎಕ್ಸ್ಪೆನ್ಸ್ ಮಾಡಿದ್ರು ಕೂಡ ಏನು ಮಾಡಬೇಕು? ಜಾಯಿಂಟ್ ವೆಂಚರ್ ಅಕೌಂಟ್ನ ಡೆಬಿಟ್ ಮಾಡಬೇಕು. ಯಾಕೆಂತಂದ್ರೆ ಎನಿ ಎಕ್ಸ್ಪೆನ್ಸಸ್ will be debited to profit and loss account. Joint venture account is just like a profit and loss account. So the entry would be joint venture account debit to, ಅವರು ಕ್ಯಾಶ್ ಪೇ ಮಾಡಿದ್ದಾರೆ. ಕ್ಯಾಶ್ ಪೇ ಅಂತಂದ್ರೆ ಇಟ್ ವಿಲ್ ಗೋ ಔಟ್ ಆಫ್ ಅವರ್ ಬ್ಯಾಂಕ್ ಅಕೌಂಟ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಅಮೌಂಟ್ ಎಷ್ಟು? 1 lakh rupees ಅವರು ತಗೊಂಡಿದ್ದಾರೆ ಗೂಡ್ಸ್ನ. 1 lakh rupees ಡೆಬಿಟ್, 1 lakh rupees ಕ್ರೆಡಿಟ್. ನರೇಷನ್, materials or goods purchased for cash. This is a second entry. Now let us move on to the third entry. Third transaction, and from Narendra. Narendra also has supplied some goods worth rupees 40,000. So Narendra ಕೂಡ goods ಸಪ್ಲೈ ಮಾಡಿದ್ದಾನೆ ಅಂತಂದ್ರೆ ಅದು ಕೂಡ ಎಕ್ಸ್ಪೆನ್ಸ್ ಆಗುತ್ತೆ ಜಾಯಿಂಟ್ ವೆಂಚರ್ಗೆ. ಕ್ಯಾಶ್ ಕೊಟ್ಟು ತಂದ್ರು, ಗೂಡ್ಸ್ ತಂದ್ರು, ಅದು ನಮಗೆ ಎಕ್ಸ್ಪೆನ್ಸಸ್ ಜಾಯಿಂಟ್ ವೆಂಚರ್ಗೆ. ಅಥವಾ ಕ್ಯಾಶ್ ಕೊಡದೆ ಬೇರೆ ಯಾರಾದ್ರು ಸಪ್ಲೈ ಮಾಡಿದ್ರು ಕೂಡ ಅದನ್ನು ಕೂಡ ನಮಗೆ ಏನಾಗ್ತದೆ? ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಕೂಡ ಸೇಮ್ ಎಂಟ್ರಿ, ಬಟ್ ಜಾಯಿಂಟ್ ಕ್ರೆಡಿಟ್ ಅಕೌಂಟ್ ಸ್ವಲ್ಪ ಚೇಂಜ್ ಆಗ್ತದೆ ಅಷ್ಟೇ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು
ಇಲ್ಲಿ ಬ್ಯಾಂಕ್ ಇಂದ ಪೇ ಮಾಡೋದಿಲ್ಲ, ಅದ್ರ ಬದಲು ಯಾರು ಪೇ ಮಾಡಿರ್ತಾರೆ, ನರೇಂದ್ರ ಪೇ ಮಾಡಿರೋದ್ರಿಂದ ನಾವು ನರೇಂದ್ರ ಅಕೌಂಟ್ ಅಂತ ಬರಿತೀವಿ. ಎಷ್ಟು ರೂಪಾಯಿದು ಗುಡ್ಸ್ ಸೇಲ್ ಮಾಡಿ ಸಪ್ಲೈ ಮಾಡಿದಾನೆ, 40,000 ಸಪ್ಲೈ ಮಾಡಿದ್ದಾನೆ. ಸೊ ನಾವು 40,000 ಡೆಬಿಟ್, 40,000 ಕ್ರೆಡಿಟ್. ನರೇಶನ್ ಬರೆಯೋಣ. being goods supplied by Narendra. Okay, now let us move on to the next transaction. ಅವ್ರು ಏನ್ ಮಾಡಿದ್ದಾರೆ, ಕೆಲವೊಂದು ಎಕ್ಸ್ಪೆನ್ಸಸ್ಗಳನ್ನ ಪೇ ಮಾಡಿದ್ದಾರೆ. ಯಾವ್ದು? ದೇ ಪೇಯ್ಡ್ ಫಾರ್ ಕ್ಯಾರೇಜ್ rupees 7,000, ರೆಂಟ್ 2,000, ಇನ್ಶೂರೆನ್ಸ್ 3,000 ಅಂಡ್ ಅದರ್ ಎಕ್ಸ್ಪೆನ್ಸಸ್ rupees 4,000 ಫ್ರಮ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇಲ್ಲಿ ನೋಡಿ, ಅವರು ಕೆಲವೊಂದು ಎಕ್ಸ್ಪೆನ್ಸಸ್ಗಳನ್ನ ಪೇ ಮಾಡಿದ್ದಾರೆ. ಏನೇ ಎಕ್ಸ್ಪೆನ್ಸಸ್ ಪೇ ಮಾಡಿದ್ರು ಕೂಡ ಅದು ನಾವು ಎಲ್ಲಿಗೆ ಯಾವ ಅಕೌಂಟ್ ಡೆಬಿಟ್ ಮಾಡಬೇಕು? ಜಾಯಿಂಟ್ ವೆಂಚರ್ ಅಕೌಂಟ್ನ ನಾವು ಡೆಬಿಟ್ ಮಾಡಬೇಕು. ಸೊ ದ ಎಂಟ್ರಿ ವುಡ್ ಬಿ ಜಾಯಿಂಟ್. ಏನೇ ಎಕ್ಸ್ಪೆನ್ಸಸ್ ಆದ್ರೂ ಜಾಯಿಂಟ್ ವೆಂಚರ್ ಅಕೌಂಟ್ನ ಡೆಬಿಟ್ ಮಾಡಬೇಕು. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ನಾವು ಏನೇ ಎಕ್ಸ್ಪೆನ್ಸ್ ಮಾಡಿದ್ರು ಕೂಡ ಅದು ಜಾಯಿಂಟ್ ವೆಂಚರ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಸೊ ಟೋಟಲ್ ಎಷ್ಟು ಎಕ್ಸ್ಪೆನ್ಸ್ ಮಾಡಿದ್ದಾರೆ? 7,000 ಕ್ಯಾರಿಯೇಜ್ ಪ್ಲಸ್ 2,000 ರೆಂಟ್ 9,000 ಪ್ಲಸ್ ಇನ್ಶೂರೆನ್ಸ್ 3,000 12,000 ಪ್ಲಸ್ ಅದರ್ ಎಕ್ಸ್ಪೆನ್ಸಸ್ 4,000. ಟೋಟಲ್ ದೇ ಹ್ಯಾವ್ ಸ್ಪೆಂಟ್ rupees 16,000. So the 16,000 debit and 16,000 credit. Narration bariyana. Being the expenses paid, ಎಕ್ಸ್ಪೆನ್ಸಸ್ ನ ಅವರು ಪೇ ಮಾಡಿದ್ದಾರೆ. ನೀವು ಇಲ್ಲಿ ನರೇಶನ್ ನಲ್ಲಿ ಇನ್ನು ಡೀಟೇಲ್ ಆಗಿ ಬರೀಬಹುದು. ಯಾವ್ದಾವ್ದು ಅಂತಂದ್ರೆ ಕ್ಯಾರಿಯೇಜ್ rupees 7,000, ರೆಂಟ್ 2,000, ಇನ್ಶೂರೆನ್ಸ್ 3,000 and other expenses 4,000. Total 16,000 expenses they have paid. Any expenses ನಾವು ಪೇ ಮಾಡಿದಾಗ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಇಂದ ಪೇ ಮಾಡಿದ್ರೆ ಬ್ಯಾಂಕ್ ಅಕೌಂಟ್, ಅಥವಾ ಕೋ ವೆಂಚರ್ಸ್ ಪೇ ಮಾಡಿದ್ರೆ ಕೋ ವೆಂಚರ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಏನು ಡೀಟೇಲ್ಸ್ ಕೊಟ್ಟಿಲ್ಲ, ಅದರಿಂದ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಂದಾನೆ ಪೇ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಇಲ್ಲಿ ಕೊಟ್ಟಿದ್ದಾರೆ, ದೇ ಹ್ಯಾವ್ ಬೀನ್ ಪೇಯ್ಡ್ ಫ್ರಮ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಂದಾನೆ ನಾವು ಎಲ್ಲದಕ್ಕೂ ಪೇ ಮಾಡಿದ್ವಿ. ನೆಕ್ಸ್ಟ್, ಆಲ್ ದ ಗೂಡ್ಸ್ ವರ್ ಸೋಲ್ಡ್ ಫಾರ್ rupees 1,80,000. ಸೊ ನಾವೇನು ಮಾಡಬೇಕು? ಈಗ ಈ ಟ್ರಾನ್ಸಾಕ್ಷನ್ಗೆ ಎಂಟ್ರಿ ಬರಿಬೇಕು. ಏನು ಟ್ರಾನ್ಸಾಕ್ಷನ್ನು? ಎಲ್ಲ ಗೂಡ್ಸ್ನು ನಾವು ಏನು ಮಾಡಿದ್ದಾರೆ? ಸೇಲ್ ಮಾಡಿದ್ದಾರೆ ಫಾರ್ rupees 1,80,000ಗೆ ಅವರು ಸೇಲ್ ಮಾಡಿದ್ರು. 1,80,000ಗೆ ಸೇಲ್ ಮಾಡಿದಾಗ ಹಣ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ನಾವು ಯಾವ ಅಕೌಂಟ್ ಡೆಬಿಟ್ ಮಾಡಬೇಕು? ಯಾವ ಅಕೌಂಟ್ ಡೆಬಿಟ್ ಮಾಡಬೇಕು? ಜಾಯಿಂಟ್ ಬ್ಯಾಂಕ್ ಅಕೌಂಟ್ನ ಡೆಬಿಟ್ ಮಾಡಬೇಕು. ಹಣ ಬರುತ್ತಲ್ವಾ? ಸೊ ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಅಮೌಂಟ್ 1,80,000, 1,80,000. ಸೊ ನರೇಶನ್ ಬರೆಯೋಣ. being the goods sold and collection made. ನಾವು ಗೂಡ್ಸ್ನ 1,80,000ಗೆ ಸೇಲ್ ಮಾಡಿ ಅದರಿಂದ ನಾವು ಅಮೌಂಟ್ನ ಕಲೆಕ್ಷನ್ ಮಾಡಿದ್ವಿ. Now let us see the ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಂತಂದ್ರೆ,
ನಾವಿರೋಂಥ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ನಾವು ಬರ್ದಾಯ್ತು. ನೆಕ್ಸ್ಟು ಈ ಜಾಯಿಂಟ್ ವೆಂಚರಿಂದ ಪ್ರಾಫಿಟ್ ಅಥವಾ ಲಾಸ್ ಆಗಿರೋದನ್ನ ನಾವೇನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆ, ನಾವು ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ನಮಗೆ ಟೋಟಲ್ ಇನ್ಕಮ್ ಎಷ್ಟು ಬಂದಿದೆ, 1,80,000 ಬಂದಿದೆ. ಎಕ್ಸ್ಪೆನ್ಸಸ್ ಎಷ್ಟಾಗಿದೆ, 1,00,000 ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಹಾಗೇನೆ 40,000 ನರೇಂದ್ರ ಸಪ್ಲೈ ಮಾಡಿದ್ದಾನೆ, ಅದು ಕೂಡ ಎಕ್ಸ್ಪೆನ್ಸಸ್. ಹಾಗೇನೆ ಕೆಲವೊಂದು ಎಕ್ಸ್ಪೆನ್ಸಸ್ಗಳನ್ನ ಕೂಡ ನಾವು ಪೇ ಮಾಡಿದ್ವಿ. ಟೋಟಲ್ ಎಕ್ಸ್ಪೆನ್ಸಸ್ 1,56,000 ಟೋಟಲ್ ಎಕ್ಸ್ಪೆನ್ಸಸ್ ಆಗಿದೆ. ನಮ್ಮ ಇನ್ಕಮ್ ಟೋಟಲ್ 1,80,000 ಇದೆ. ಸೊ ಪ್ರಾಫಿಟ್ ಎಷ್ಟು ಬಂದಿದೆ, 24,000 ಬಂದಿದೆ. ಈ ಪ್ರಾಫಿಟ್ನ ನರೇಂದ್ರ ಮತ್ತು ಸುರೇಂದ್ರಗೆ ಯಾವ ರೇಷಿಯೋನಲ್ಲಿ ಹಂಚಬೇಕು ಅಂದರೆ 3:2 ರೇಷಿಯೋನಲ್ಲಿ ಹಂಚಬೇಕು. ಸೊ 24,000 3:2 ಮಾಡಿದಾಗ ನರೇಂದ್ರಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂದರೆ ನರೇಂದ್ರಗೆ 14,400 ಬರುತ್ತೆ, ಸುರೇಂದ್ರಗೆ 9,600 ಪ್ರಾಫಿಟ್ ಬರುತ್ತೆ. ಲೆಟ್ ಅಸ್ write the journal entry. Journal entry for distribution of profit would be joint venture account debit to co-venturers account to Narendra account to Surendra account. Total profit is 24,000. ಅದರಲ್ಲಿ ನರೇಂದ್ರಗೆ 14,400, ಸುರೇಂದ್ರಗೆ 9,600. ಸೊ ಇದು ಹೇಗೆ ಬಂತು ಅಂತಂದರೆ ನರೇಂದ್ರಗೆ 24,000 ಇಂಟು 3/5 ಈಕ್ವಲ್ಸ್ 14,400 ಬರುತ್ತೆ. ಸುರೇಂದ್ರಗೆ 24,000 ಇಂಟು 2/5 ಈಕ್ವಲ್ಸ್ 9,600 ಬರುತ್ತೆ. ಸೊ ಈಗ ನಾವು ಪ್ರಾಫಿಟ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಆಯಿತು. ಅದಕ್ಕೆ ನರೇಷನ್ ಬರೆಯುವ, ಬೀಯಿಂಗ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು co-venturers ಅಕೌಂಟ್. ಓಕೆ, ಈಗ ಪ್ರಾಫಿಟ್ ಟ್ರಾನ್ಸ್ಫರ್ ಆದ ನಂತರ ಕೊನೆಗೆ ಇನ್ನೂ ಒಂದು ಲಾಸ್ಟ್ ಟ್ರಾನ್ಸಾಕ್ಷನ್ ಉಳ್ಕೊಳ್ಳುತ್ತೆ. ಯಾವುದು ಅಂತಂದರೆ ಫೈನಲ್ ಸೆಟಲ್ಮೆಂಟ್. ಸೊ ಇಬ್ಬರು ಕೋವೆಂಚರ್ಸ್ಗೆ ನಾವು ಫೈನಲ್ ಸೆಟಲ್ಮೆಂಟ್ ಮಾಡಬೇಕಾಗುತ್ತೆ. ಆಗ ನಾವು ಬ್ಯಾಂಕ್ ಅಕೌಂಟಿಂದ ಕೋವೆಂಚರ್ಸ್ ಅಕೌಂಟ್ಗೆ ಹಣನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದ ಎಂಟ್ರಿ ವುಡ್ ಬಿ ಕೋವೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಆರ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ನರೇಂದ್ರ ಅಕೌಂಟ್ ಡೆಬಿಟ್, ಸುರೇಂದ್ರ ಅಕೌಂಟ್ ಡೆಬಿಟ್, ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಎಷ್ಟು ಅಮೌಂಟನ್ನು ನಾವು ಇಬ್ರಿಗೂ ಸೆಟಲ್ಮೆಂಟ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅನ್ನೋದನ್ನ ನಮಗೆ ಲೆಡ್ಜರ್ ಪ್ರಿಪೇರ್ ಮಾಡಿದ ನಂತರ ಗೊತ್ತಾಗ್ತದೆ. ಅದರ್ವೈಸ್ ನಾವು ಮ್ಯಾನ್ಯುಯಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದ್ರ ಬದಲು ನಾವು ಲೆಡ್ಜರ್ ಪ್ರಿಪೇರ್ ಮಾಡಿ ಆಮೇಲೆ ಎಷ್ಟು ಫೈನಲ್ ಸೆಟಲ್ಮೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಕೊನೆಗೆ ಎಂಟ್ರಿ ಮಾಡೋಣ. ನಾವು ನರೇಷನ್ ಬರ್ತಿದ್ದೀನಿ, ಬೀಯಿಂಗ್ ದ ಫೈನಲ್ ಸೆಟಲ್ಮೆಂಟ್ ಮೇಡ್. ಸೊ ನಾವು ಈ ಅಮೌಂಟ್ನ ನಾನು ಆಮೇಲೆ ಹೇಳ್ತೇನೆ, ನಮಗೆ ಗೊತ್ತಾಗುತ್ತೆ. ಲೆಡ್ಜರ್ ಪ್ರಿಪೇರ್ ಮಾಡಿದಾಗ ನಮಗೆ ಫೈನಲ್ ಸೆಟಲ್ಮೆಂಟ್ ಅಮೌಂಟ್ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನಾವು ಲೆಟ್ ಅಸ್ ಪ್ರಿಪೇರ್ ಲೆಡ್ಜರ್ಸ್. ನಾವು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. Now let us prepare
ಲೆಡ್ಜರ್ ಅಕೌಂಟ್. ನಾವು 3 ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಒಂದು ಜಾಯಿಂಟ್ ವೆಂಚರ್ ಅಕೌಂಟ್, ಇನ್ನೊಂದು ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಅನದರ್ ಒನ್ ಈಸ್ ಕೋ-ವೆಂಚರರ್ಸ್ ಅಕೌಂಟ್. ಕೋ-ವೆಂಚರರ್ಸ್ ಅಕೌಂಟ್ ಅಲ್ಲಿ ಇಬ್ರು ಕೋ-ವೆಂಚರರ್ಸ್ ಇದ್ದಾರೆ, ಒಂದು ನರೇಂದ್ರ, ಇನ್ನೊಂದು ಸುರೇಂದ್ರ. ಬೋತ್ ಸೈಡ್ ನರೇಂದ್ರ ಅಂಡ್ ಸುರೇಂದ್ರ. ನಾವು 1 by 1 ಎಂಟ್ರೀಸ್ ನಾವು ಬರೀತಾ ಹೋಗೋಣ. ಲಿಟ್ಲ್ ಬಿಟ್ increase the size. Okay, let us write one entry by one entry into the ledger. First entry is joint bank account debit to Narendra account to Surendra account. So joint bank account ಅಲ್ಲಿ ಏನ್ ಮಾಡ್ತೀನಿ, ಫಸ್ಟ್ ನಾನು joint bank account debits to Narendra account to Surendra account. ನರೇಂದ್ರ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ? 60,000. ಸುರೇಂದ್ರ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ? 80,000. ಸೊ ಇಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಕೋ-ವೆಂಚರ್ಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಮಾಡಬೇಕು. ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ನರೇಂದ್ರ 60,000, ಸುರೇಂದ್ರ 80,000. ಬೆಟರ್ ನಾನು ಈ ಜರ್ನಲ್ ಎಂಟ್ರೀಸ್ನ ಲೆಫ್ಟ್ ಸ್ಕ್ರೀನ್ಗೆ ಕಾಪಿ ಪೇಸ್ಟ್ ಮಾಡ್ತೀನಿ. Okay. The first entry is over. First journal entries ಗೆ ನಾವು ಲೆಡ್ಜರ್ಗೆ ಪೋಸ್ಟ್ ಮಾಡಿ ಆಯಿತು. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ, ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಫಾರ್ ಮೆಟೀರಿಯಲ್ಸ್ ಆರ್ ಗೂಡ್ಸ್ ಆರ್ ಪರ್ಚೇಸ್ಡ್. ನಾವೇನು ಮಾಡ್ತೀವಿ, ಫಸ್ಟ್ ಒನ್ ಏನು, ಜಾಯಿಂಟ್ ವೆಂಚರ್ ಅಕೌಂಟ್ನ ಡೆಬಿಟ್ ಮಾಡಬೇಕು ಟು ಜಾಯಿಂಟ್ venture account. Amount is 1 lakh. By joint bank account, by joint venture account. Bracket al bariri, goods purchased. Amount is rupees 1 lakh. ಇಲ್ಲೂ ಬೇಕಿದ್ರೆ ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲೂ ಕೂಡ ಬರೆಯೋಣ, goods purchased for cash. Okay, next second entry is over. Next third entry we go, joint venture account debited to Narendra account. Narendra has supplied the goods. For that entry is joint venture account debited to Narendra account. Joint venture account ಅಲ್ಲಿ ಫಸ್ಟ್ ಬರೆಯೋಣ, joint venture account debited to Narendra account because goods supplied. Amount is rupees 40,000. So corresponding credit entry will be in co-ventures account by joint venture account. Goods supplied. Amount is 40,000. ಅದನ್ನ ಓನ್ಲಿ ನರೇಂದ್ರ ಅಕೌಂಟ್ಗೆ ನಾವು ಎಂಟ್ರಿ ಮಾಡಬೇಕು ಬಿಕಾಸ್ ಓನ್ಲಿ ನರೇಂದ್ರ ಹ್ಯಾಸ್ ಸಪ್ಲೈಡ್ ದ ಗೂಡ್ಸ್. ಸೊ ವಿತ್ ದಿಸ್ ಥರ್ಡ್ ಎಂಟ್ರಿ is over. Next we move on to the next entry. Next entry is joint venture account debited to joint bank account for expenses we have paid. So first joint venture account ಅಲ್ಲಿ ಬರೆಯೋಣ, joint venture account debited to joint bank account. ಇದರಲ್ಲಿ ನಾನು ಕೆಲವೊಂದನ್ನ ಬರಿತೀನಿ, ದಟ್ ಈಸ್ ಯಾವ್ದ್ಯಾವುದು
carriage 7,000, rent 2,000, insurance 3,000, other expenses 4,000. Total, how much we have paid? 16,000. So joint bank account ಅಲ್ಲಿ credit entry by joint venture account bracket ಅಲ್ಲಿ expenses paid. ಯಾವ್ಯಾವ expenses ಇದೆಲ್ಲ ಸೇಮ್ ಇದನ್ನೇ ನಾನು ಇಲ್ಲಿ ಕಾಪಿ ಮಾಡ್ತೀನಿ. So total it is 16,000. Fourth entry is over. Now we move on to the next entry. Next entry is for sales made. Joint bank account debited to joint venture account. ಅಂದ್ರೆ ಜಾಯಿಂಟ್ ವೆಂಚರ್ ಇಂದ ಗೂಡ್ಸ್ ಸೇಲ್ ಆಗಿದೆ, ಅದಕ್ಕೆ ಹಣ ಎಷ್ಟು ಬಂದಿದೆ? 1,80,000 ಬಂದಿದೆ. ಅದನ್ನ ನಾವು ಬರೆಯೋಣ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಅಮೌಂಟ್ ಈಸ್ 1,80,000. ಜಾಯಿಂಟ್ ವೆಂಚರ್ ಅಕೌಂಟ್ ಅಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬಿಕಾಸ್ ಸೇಲ್ of goods. Amount is 1,80,000. ಇಲ್ಲೂ ಕೂಡ ಬರೀಬಹುದು ನೀವು ಸೇಲ್ ಆಫ್ ಗೂಡ್ಸ್ ಆರ್ ಸೇಲ್ಸ್ ಪ್ರೊಸೀಡ್ಸ್ ಅಂತಾನು ಕೂಡ ನೀವು ಬರೀಬಹುದು. Now we have made all the transactions. ಎಲ್ಲ ಟ್ರಾನ್ಸಾಕ್ಷನ್ಗಳಿಗೂ ಕೂಡ ನಾವು ಜರ್ನಲ್ ಎಂಟ್ರೀಸ್ನ ಬರೆದೇ ಆಯಿತು. ಈಗ ನಾವು ಈ ಜಾಯಿಂಟ್ ವೆಂಚರ್ ಅಕೌಂಟ್ನ ಕ್ಲೋಸ್ ಮಾಡಿ ಪ್ರಾಫಿಟ್ ಅಥವಾ ಲಾಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಎರಡು ಸೈಡ್ ಚೆಕ್ ಮಾಡಿದಾಗ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಬೋತ್ ಸೈಡ್ ನಾವು ಚೆಕ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ. 1,80,000 ಈ ಬ್ಯಾಲೆನ್ಸ್ನ ಈ ಕಡೆ ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ನಮಗೆ ಸಿಗುವಂಥ ಪ್ರಾಫಿಟ್ಸ್ನ ನಾವು ಕೋವೆಂಚರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಟು ಪ್ರಾಫಿಟ್ ಇದನ್ನ ಯಾರ್ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ನರೇಂದ್ರ ಮತ್ತು ಸುರೇಂದ್ರಗೆ. ಪ್ರಾಫಿಟ್ ಎಷ್ಟು ಬರುತ್ತೆ ನೋಡೋಣ. 1,80,000 ಮೈನಸ್ 1,00,000 ಮೈನಸ್ 40,000 ಮೈನಸ್ 16,000 ವಿ ಗೆಟ್ ಎ ಪ್ರಾಫಿಟ್ ಆಫ್ 24,000 ನಮಗೆ ಪ್ರಾಫಿಟ್ ಬರುತ್ತೆ. ಈ 1,24,000ನ ನರೇಂದ್ರಗೆ 24,000 ಇಂಟು 3/5 we get 14,400. ಸುರೇಂದ್ರಗೆ 24,000 into 2/5 we get 9,600. ಸೊ ಈ ಪ್ರಾಫಿಟ್ನ ಕೋವೆಂಚರ್ಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡೋಣ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಮಾಡಿದ್ದೀವಿ, ಕೋವೆಂಚರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡಬೇಕು ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ನರೇಂದ್ರಗೆ ಪ್ರಾಫಿಟ್ ಎಷ್ಟು ಬರುತ್ತೆ? 14,400. ಸುರೇಂದ್ರಗೆ 9,600. ಓಕೆ. ಈಗ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಿ ಆಯಿತು. ಈಗ ಕೊನೆಗೆ ಉಳಿದಿರೋದು ಫೈನಲ್ ಸೆಟಲ್ಮೆಂಟ್. ಫೈನಲ್ ಸೆಟಲ್ಮೆಂಟ್ನ ಹೇಗೆ ಮಾಡೋದು ಅಂದರೆ, ಈ ನರೇಂದ್ರ ಅಕೌಂಟ್ ಮತ್ತು ಸುರೇಂದ್ರ ಅಕೌಂಟ್ ಈ ಎರಡು ಅಕೌಂಟಿಂದ ಎಷ್ಟು ಹಣ
ನರೇಂದ್ರ ಮತ್ತು ಸುರೇಂದ್ರಗೆ ಎಷ್ಟು ಹಣ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಕೌಂಟ್ನ ಕ್ಲೋಸ್ ಮಾಡೋದ್ರ ಮೂಲಕ ನೋಡೋಣ. ಇಟ್ ಈಸ್ ನರೇಂದ್ರ ಅಕೌಂಟ್ನ ಕ್ಲೋಸ್ ಮಾಡೋಣ. 60,000 ಪ್ಲಸ್ 40,000 14,400 ಕಮ್ಸ್ ಟು 1,14,400. ಹಾಗೆಯೇ ಸುರೇಂದ್ರಗೆ 80,000 ಪ್ಲಸ್ 9,600 ಈಕ್ವಲ್ಸ್ 89,600. ಸೊ ನರೇಂದ್ರಗೆ ಎಷ್ಟು ಪೇ ಮಾಡಬೇಕು? 1,14,400. ಸುರೇಂದ್ರಗೆ 89,600. ಇದನ್ನ ಪೇಮೆಂಟ್ನ ಹೇಗೆ ಮಾಡ್ತೀವಿ? ಬೈ ಮೇಕಿಂಗ್ ಪೇಮೆಂಟ್ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಎಂಟ್ರಿ ಬರ್ದಿದ್ದೀನಿ ನೋಡಿ, ಸೆವೆಂತ್ ಎಂಟ್ರಿ ಈಸ್ ನರೇಂದ್ರ ಅಕೌಂಟ್ ಡೆಬಿಟ್, ಸುರೇಂದ್ರ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಈಗ ಅಕೌಂಟ್ನ ಕ್ಲೋಸ್ ಮಾಡೋಣ. 1,14,400 1,89,600 to joint bank account. 1,14,400 89,600 ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬೈ ನರೇಂದ್ರ ಅಕೌಂಟ್ 1,14,400 by Surendra account 89,600. Bracket al bariri final settlement. illu kuda co-ventures account allu bariyana final settlement. So now ಒಂದು pending ಇಟ್ಟಿದ್ವಲ್ವಾ, that is ಈ ಕೋವೆಂಚರ್ಸ್ಗೆ ಎಷ್ಟು ಪೇ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಒಂದು ಎಂಟ್ರಿನ ನಾವು ಪೆಂಡಿಂಗ್ ಇಟ್ಟಿದ್ವಿ, ಅಮೌಂಟ್ನ ಮಾತ್ರ ಪೆಂಡಿಂಗ್ ಇಟ್ಟಿದ್ವಿ. ಅಮೌಂಟ್ನ ಈಗ ಗೊತ್ತಾಗಿದೆ ನಮಗೆ. ನರೇಂದ್ರಗೆ ಎಷ್ಟು ಪೇ ಮಾಡ್ತೀವಿ? 1,14,400. ಸುರೇಂದ್ರಗೆ 89,600 ಪೇ ಮಾಡ್ತೀವಿ. ಟೋಟಲ್ 2,04,000. ಸೊ ಇಷ್ಟು ನೀವು ಲೆಕ್ಕನ ಮಾಡಬೇಕಾಗ್ತದೆ. With this we have come to the end of this problem. Now let us move on to the next problem. Next problem. See the next problem. Next problem is here. Problem is like this. ಒಮ್ಮೆ ಓದ್ತೀನಿ ನೋಡಿ. Mohan and Babu entered into a joint venture to construct a building. They opened a joint bank account into which Mohan deposited rupees 1 lakh and Babu rupees 50,000. The payments from joint bank account were wages 25,000,
Cement and other materials 85,000. Administrative expenses rupees 18,000. Mohan paid rupees 70,000 for the purchase of building materials and Babu paid rupees 9,000 conveyance charges. The venture was completed and the balance materials valued at rupees 12,000 were taken over by Babu. The contract price realized was rupees 3 lakh. Profit and losses are to be divided in the ratio of 3:2. ಇಲ್ಲಿ ನಾವು ಏನು ಪ್ರಿಪೇರ್ ಮಾಡಬೇಕು, ಲೆಡ್ಜರ್ ಅಕೌಂಟ್. ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ವೆನ್ ಸಪ್ರೇಟ್ ಬುಕ್ಸ್ ಈಸ್ ಮೇಂಟೈನ್ಡ್. ಇಲ್ಲಿ ಓನ್ಲಿ ನಮಗೆ ಲೆಡ್ಜರ್ ಮಾಡಿ ಅಂತ ಕೇಳಿದ್ದಾರೆ, ನಾವು ಲೆಡ್ಜರ್ ಅಷ್ಟೇ ಮಾಡೋಣ. ವಿ ಡೋಂಟ್ ನೀಡ್ ಟು ಪಾಸ್ ಜರ್ನಲ್ ಎಂಟ್ರೀಸ್. ಲೆಟ್ ಅಸ್ ಪ್ರಿಪೇರ್ ದ ಲೆಡ್ಜರ್ ಅಕೌಂಟ್. ನಾವು ಯಾವ್ಯಾವ ಲೆಡ್ಜರ್ನ ಮೇಂಟೈನ್ ಮಾಡಬೇಕು? ವಿ ಹ್ಯಾವ್ ಟು ಪ್ರಿಪೇರ್ 3 ledger accounts, that is joint venture account, joint bank account and co-ventures account. I am copying the format for these ledger accounts. Bear with me. ನಾವು ಜಾಯಿಂಟ್ ವೆಂಚರ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮತ್ತು ಕೋವೆಂಚರರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಇಲ್ಲಿ ಕೋವೆಂಚರರ್ಸ್ ಆರ್ ಮೋಹನ್ ಅಂಡ್ ಬಾಬು. ಮೋಹನ್ ಅಂಡ್ ಬಾಬು. ಓಕೆ, ಈಗ ನಾವು ಲೆಡ್ಜರ್ ಅಕೌಂಟ್ನ ಡೈರೆಕ್ಟಾಗಿ ಪ್ರಿಪೇರ್ ಮಾಡೋಣ. ಫಸ್ಟ್ ಟ್ರಾನ್ಸಾಕ್ಷನ್, ದಟ್ ಈಸ್ they opened a joint bank account into which Mohan deposited rupees 1 lakh and Babu deposited 50,000. Mohan 1 lakh deposit ಮಾಡಿದ್ದಾನೆ and Babu 50,000 deposited ಮಾಡಿದ್ದಾನೆ. That is a capital they have contributed. When they contributed the capital, the entry would be joint bank account debited to co-venturers account. ಸೊ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ನ ಡೆಬಿಟ್ ಮಾಡಬೇಕು, ಕೋವೆಂಚರರ್ಸ್ ಅಕೌಂಟ್ನ ಕ್ರೆಡಿಟ್ ಮಾಡಬೇಕು. ಸೊ ಲೆಟ್ ಅಸ್ ರೈಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಫಸ್ಟ್ ಟು ಕೋವೆಂಚರರ್ಸ್ ಯಾರ್ಯಾರಿದ್ದಾರೆ? ಮೋಹನ್ ಅಕೌಂಟ್. ಮೋಹನ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ? rupees 1 lakh. ಹಾಗೆಯೇ ಸೆಕೆಂಡ್ ಒನ್ ಟು ಬಾಬು ಅಕೌಂಟ್. ಬಾಬು ಎಷ್ಟು ಪೇಮೆಂಟ್ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ? 50,000. ಇಲ್ಲಿ ಕೋವೆಂಚರರ್ಸ್ ಅಕೌಂಟಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮೋಹನ್ 1 lakh, ಬಾಬು 50,000. Next, second, the payments from the joint bank account were wages 25,000, cement and other materials 85,000 and administrative expenses 18,000. ಈ ಮೂರು ಎಕ್ಸ್ಪೆನ್ಸಸ್ನ ಅವರು ಪೇ ಮಾಡಿದ್ದಾರೆ. When the expenses are made, the entry would be joint venture account debited to joint bank account. So joint venture account ಅಲ್ಲಿ ಬರೆಯುವ to joint bank account. ಬ್ರಾಕೆಟ್ ಅಲ್ಲಿ ಬರೀತಿದ್ದೀನಿ ನೋಡಿ, ಎಕ್ಸ್ಪೆನ್ಸಸ್ ಪೇಡ್. ಯಾವ್ಯಾವ ಎಕ್ಸ್ಪೆನ್ಸಸ್ ಪೇ ಮಾಡಿದ್ದಾರೆ? ವೇಜಸ್ 25,000, ಸಿಮೆಂಟ್ ಅಂಡ್ ಅದರ್ ಮೆಟೀರಿಯಲ್ ಎಷ್ಟು? 85,000. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಎಷ್ಟು ಪೇ ಮಾಡಿದ್ದಾರೆ? 18,000 ಪೇ ಮಾಡಿದ್ದಾರೆ. ಟೋಟಲ್ 25,000 plus 85,000 plus 18,000 comes to 110, 1,28,000. 1,28,000.
28,000. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರೆಯೋಣ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ expenses paid total 1,28,000. Same I'm copying here. Next expenses ಆಯಿತು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮೋಹನ್ ಪೇಯ್ಡ್ ₹70,000 ಫಾರ್ ಪರ್ಚೇಸ್ ಆಫ್ ಬಿಲ್ಡಿಂಗ್ ಮೆಟೀರಿಯಲ್ಸ್. ಮೋಹನ್ ಏನು ಮಾಡಿದ್ದಾನೆ, 70,000 ಬಿಲ್ಡಿಂಗ್ ಮೆಟೀರಿಯಲ್ಸ್ಗೆ ಪೇ ಮಾಡಿದ್ದಾನೆ. ಸೊ ದಟ್ ಈಸ್ ಅನ್ ಎಕ್ಸ್ಪೆನ್ಸಸ್ ಟು ಜಾಯಿಂಟ್ ವೆಂಚರ್. ಎಕ್ಸ್ಪೆನ್ಸ್ ಆದರೆ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ನ ಡೆಬಿಟ್ ಮಾಡಬೇಕು ಟು ಮೋಹನ್ ಅಕೌಂಟ್. ಬ್ರಾಕೆಟಲ್ಲಿ ಬರೆಯೋಣ ಮೆಟೀರಿಯಲ್ಸ್ ಪರ್ಚೇಸ್ಡ್. ಬಟ್ ಅದಕ್ಕೆ ಯಾರು ಪೇ ಮಾಡಿದ್ದಾರೆ, ಮೋಹನ್ ಪೇ ಮಾಡಿದ್ದಾನೆ. ಅಮೌಂಟ್ 70,000 ಮೋಹನ್ ಅಕೌಂಟಲ್ಲಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಅಮೌಂಟ್ ಈಸ್ 70,000. Next, Babu paid ₹9,000 for conveyance charges. ಸೊ ಇದು ಕೂಡ ನಮ್ಮ ಜಾಯಿಂಟ್ ವೆಂಚರ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಆ ಎಕ್ಸ್ಪೆನ್ಸಸ್ ಆದಾಗ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ನ ಡೆಬಿಟ್ ಮಾಡಬೇಕು. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಟು ಬಾಬು ಅಕೌಂಟ್ ಬಿಕಾಸ್ ಬಾಬು ಹ್ಯಾಸ್ ಪೇಯ್ಡ್. ಬ್ರಾಕೆಟಲ್ಲಿ ಬರೀತಿದ್ದೀನಿ ಕನ್ವೇಯನ್ಸ್ expenses. Amount is 9,000. Again same credit entry ಬರೆಯೋಣ. ಇಲ್ಲಿ co-ventures account ಅಲ್ಲಿ by joint venture account. Amount is 9,000 only ಬಾಬುಗೆ. ನೀವು ಬರೀರಿ conveyance expenses ಪೇ ಮಾಡಿದ್ದು ಮೆಟೀರಿಯಲ್ಸ್ ಪರ್ಚೇಸ್. ನೆಕ್ಸ್ಟ್ venture was completed and the balance materials were valued at 12,000 were taken over by Babu. So ವರ್ಕ್ ಕಂಪ್ಲೀಟ್ ಆಗುತ್ತೆ. ವರ್ಕ್ ಕಂಪ್ಲೀಟ್ ಆಗೋವಾಗ ಅಲ್ಲಿ ಕೆಲವೊಂದು ಮೆಟೀರಿಯಲ್ಸು ಬಾಕಿ ಉಳ್ಕೊಂಡಿರುತ್ತೆ. ಆ ಮೆಟೀರಿಯಲ್ಸ್ನ ಬಾಬು ತಗೊಂಡೋಗ್ತಾನೆ. ಸೊ ಈ ಮೆಟೀರಿಯಲ್ಸ್ನ ಬಾಬು ತಗೊಂಡೋದ್ರೆ ಜಾಯಿಂಟ್ ವೆಂಚರ್ಗೆ ಅದೇನಾಗ್ತದೆ, ಇನ್ಕಮ್ ಆಗುತ್ತೆ. ಓಕೆ, ಇನ್ಕಮ್ ಆದ್ರೆ ಜಾಯಿಂಟ್ ವೆಂಚರ್ ಯಾವ ಸೈಡ್ ಬರಿಬೇಕು, ಕ್ರೆಡಿಟ್ ಸೈಡು ಬೈ ಬಾಬು ಅಕೌಂಟ್ materials taken over. Amount is to 12,000. So corresponding debit alliде co-ventures account alli to joint venture account ಬಾಬು ಕಾಲಮ್ ಅಲ್ಲಿ 12,000 ಬರೆಯೋಣ. ಬ್ರಾಕೆಟ್ ಅಲ್ಲಿ ಬರೆಯೋಣ materials taken over. Next, the contract price was realized ₹3 lakh. ಕಾಂಟ್ರಾಕ್ಟ್ ಪ್ರೈಸ್ ಹಣ ಬಂದಿದೆ. ಎಷ್ಟು ಬಂದಿದೆ, 3 lakhs ಬಂದಿದೆ. ಸೊ ಅದನ್ನು ನಾವು ಎಂಟ್ರಿ ಬರೆಯೋಣ. ಕಾಂಟ್ರಾಕ್ಟ್ ಹಣ ಬಂದಾಗ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಬ್ರಾಕೆಟಲ್ಲಿ ಬರೆಯೋಣ ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ಡ್. ಎಷ್ಟು ಅಮೌಂಟ್ ರಿಸೀವ್ ಮಾಡಿದ್ದೀವಿ ನಾವು, 3 lakhsನ ರಿಸೀವ್ ಮಾಡಿದ್ದೀವಿ. ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ ಮಾಡಿದರೆ ಜಾಯಿಂಟ್ ವೆಂಚರ್ಗೆ ಅದು ಇನ್ಕಮ್ ಆದರೆ ಜಾಯಿಂಟ್ ವೆಂಚರ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಬ್ರಾಕೆಟಲ್ಲಿ ಬರೆಯೋಣ ಕಾಂಟ್ರಾಕ್ಟ್ ಪ್ರೈಸ್ received. Amount is 3 lakhs.
ನಾವೀಗ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ಲೆಡ್ಜರ್ ಅಲ್ಲಿ ಪೋಸ್ಟ್ ಮಾಡಿ ಆಗಿದೆ. ನಾವೀಗ ಪ್ರಾಫಿಟ್ಸ್ ಆರ್ ಲಾಸಸ್ನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ನಾವು ಜಾಯಿಂಟ್ ವೆಂಚರ್ ಅಕೌಂಟ್ ನ ಕ್ಲೋಸ್ ಮಾಡಬೇಕು. ಜಾಯಿಂಟ್ ವೆಂಚರ್ ಅಕೌಂಟ್ ಮಾಡಿದ ನಂತರ ನಮಗೆ ಪ್ರಾಫಿಟ್ ಆರ್ ಲಾಸ್ ಗೊತ್ತಾಗೋದು. ಟೋಟಲ್ ಇಸ್ 3,12,000 ಕ್ರೆಡಿಟ್ ಸೈಡ್ 3,12,000 ನಾನು ಬರ್ದಿದ್ದೀನಿ. ಈಗ ಪ್ರಾಫಿಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡೋಣ. ಟೋಟಲ್ ಪ್ರಾಫಿಟ್, ಟೋಟಲ್ ಎಕ್ಸ್ಪೆನ್ಸಸ್, ಟೋಟಲ್ ಇನ್ಕಮ್ ಎಷ್ಟು ಬಂದಿದೆ 3,12,000 ಮೈನಸ್ ಎಕ್ಸ್ಪೆನ್ಸಸ್ನೆಲ್ಲ ಲೆಸ್ ಮಾಡ್ತಾ ಹೋಗೋಣ. 1,28,000 ಮೈನಸ್ 70,000 ಮೈನಸ್ 9,000. The profit is 1,05,000. ನಾನು ಬರೀತಾ ಇದ್ದೀನಿ. ಪ್ರಾಫಿಟ್ ಎಷ್ಟು ಬಂದಿದೆ 1,05,000. ಈ 1,05,000 ನಾವು ಮೋಹನ್ ಮತ್ತೆ ಬಾಬುಗೆ 3:2 ರೇಷಿಯೋನಲ್ಲಿ ಡಿವೈಡ್ ಮಾಡಬೇಕು. ಮೋಹನ್ಗೆ 3, that is 1,05,000 into 3 divided by 5 equals ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟರ್ ಲೆಕ್ಕ ಹಾಕೋಣ. 1,05,000 into 3 divided by 5. ಮೋಹನ್ಗೆ ಪ್ರಾಫಿಟ್ ಎಷ್ಟು ಬರುತ್ತೆ 63,000 ಬರುತ್ತೆ. ಹಾಗೇನೆ ಬಾಬುಗೆ ನೋಡೋಣ ಎಷ್ಟು ಬರುತ್ತೆ. ಬಾಬುಗೆ 1,05,000 into 2 divided by 5 equals ಲೆಕ್ಕ ಹಾಕೋಣ 105,000 into 2 divided by 5. ಬಾಬುಗೆ 42,000 ಪ್ರಾಫಿಟ್ ಬರುತ್ತೆ. ಬಾಬು ಶೇರ್ ಆಫ್ ಪ್ರಾಫಿಟ್ ಈಸ್ 42,000. ಸೊ ಅದನ್ನು ನಾವು ಟ್ರಾನ್ಸ್ಫರ್ ಇಟ್ ಟು ರೆಸ್ಪೆಕ್ಟಿವ್ co-venturers ಅಕೌಂಟ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಬ್ರಾಕೆಟ್ ಅಲ್ಲಿ ಬರೀರಿ. ಪ್ರಾಫಿಟ್ ಮೋಹನ್ಗೆ 63,000, ಬಾಬುಗೆ 42,000. ಈಗ co-venturers ಅಕೌಂಟ್ನ ಕ್ಲೋಸ್ ಮಾಡೋಣ. co-venturers ಅಕೌಂಟಲ್ಲಿ ಟೋಟಲ್ ಮಾಡೋಣ. ಮೋಹನ್ಗೆ 1,00,000 ಪ್ಲಸ್ 70,000 ಪ್ಲಸ್ 63,000 2,33,000. ನೆಕ್ಸ್ಟ್ ಬಾಬುದು ಟೋಟಲ್ 50,000 ಪ್ಲಸ್ 9,000 ಪ್ಲಸ್ 42,000 1,01,000. ಸೇಮ್ ಬ್ಯಾಲೆನ್ಸ್ನ ನಾನು ಡೆಬಿಟ್ ಸೈಡ್ ಬರ್ಕೋತಾ ಇದ್ದೀನಿ. ಈಗ ಇಬ್ಬರಿಗೂ ಎಷ್ಟು ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಈ ಫೈನಲ್ ಸೆಟಲ್ಮೆಂಟನ್ನು ಥ್ರೂ ಬ್ಯಾಂಕ್ ಅಕೌಂಟ್ ಮಾಡ್ತೀವಿ. ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಮೋಹನ್ಗೆ ಟೋಟಲ್ 2,33,000 ಕೂಡ ಅವನಿಗೆ ಬರಬೇಕು. ಬಾಬುಗೆ ಆಲ್ರೆಡಿ 12,000 ರುಪೀಸ್ ಮೆಟೀರಿಯಲ್ ತಗೊಂಡು ಹೋಗಿರೋದ್ರಿಂದ ಅವನಿಗೆ ಓನ್ಲಿ 89,000 ಬರಬೇಕಾಗುತ್ತೆ. 1,01,000 ಮೈನಸ್ 12,000 ವಿ ಗೆಟ್ 89,000. ಸೊ ಈಗ ಜಾಯಿಂಟ್ ಬ್ಯಾಂಕ್ ಅಕೌಂಟ್ಗೆ ಬನ್ನಿ. ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಫೈನಲ್ ಸೆಟಲ್ಮೆಂಟ್ ಬೈ ಮೋಹನ್ ಅಕೌಂಟ್. ಮೋಹನ್ ಅಕೌಂಟ್ಗೆ ಎಷ್ಟು 2,33,000 ಬೈ ಬಾಬು ಅಕೌಂಟ್ ಅಮೌಂಟ್ ಈಸ್ 89,000. ಬ್ರಾಕೆಟ್ ಅಲ್ಲಿ ಬರೀರಿ.
ಫೈನಲ್ ಸೆಟಲ್ಮೆಂಟ್. ಇಲ್ಲಿ ಕೂಡ ಬರೀರಿ ಫೈನಲ್ ಸೆಟಲ್ಮೆಂಟ್. ನಾವು ಈಗ ಎಲ್ಲದನ್ನು ಬರೆದು ಕಂಪ್ಲೀಟ್ ಆಗಿದೆ, ಬಟ್ ನಾವು ಮಾಡಿರೋ ಲೆಕ್ಕ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳ್ಬಿಟ್ಟು ನೋಡಬೇಕು. ಹೇಗೆ ಮಾಡೋದು ಅಂತಂದ್ರೆ ಈ ಜಾಯಿಂಟ್ ಬ್ಯಾಂಕ್ ಅಕೌಂಟು ಟ್ಯಾಲಿ ಆಗಬೇಕು. ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ಎರಡೂ ಟ್ಯಾಲಿ ಆದ್ರೆ ನಾವು ಮಾಡಿರೋ ಲೆಕ್ಕ ಕರೆಕ್ಟ್ ಅಂತ ಹೇಳ್ಬಿಟ್ಟು. ಲೆಟ್ ಅಸ್ ಸಿ ಡೆಬಿಟ್ ಸೈಡ್ ನೋಡೋಣ. 1 lakh plus 50,000 plus 3 lakh. You get 4,50,000. Next credit side ನೋಡೋಣ. 1,28,000 plus 2,33,000 plus 89,000. We get 4,50,000. ಸೊ ನಮ್ಮ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆಗಿದೆ, ಅದರಿಂದ ನಾವು ಮಾಡಿರೋ ಲೆಕ್ಕ ಕರೆಕ್ಟ್ ಅಂತ ಹೇಳ್ಬಿಟ್ಟು. Anyways, only few students have attended. After that, many have left also. ಅದಕ್ಕೋಸ್ಕರನೇ ನಾನು ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಈ ರೆಕಾರ್ಡ್ ಮಾಡಿರೋ ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ. ನಿಮಗೆ ಕ್ಲಾಸ್ ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡಿ ನೀವು ತಿಳ್ಕೊಬೋದು. ಥ್ಯಾಂಕ್ ಯು.